ಈ ಸೆಮ್ಮು ಕಾಲೇಜ್ ಮುಗ್ದಿದ್ದು ಗೊತ್ತಾಗಿಲ್ಲ, ಹಾಗೆ ಎಕ್ಸಾಮ್ ಬಂದಿದ್ದು ಕೂಡ ಗೊತ್ತಾಗಲಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಫಸ್ಟ್ ಹೋಗಿ ABC ಜ್ಯೂಸ್ ಕುಡ್ಕೊಂಡು, ಹಾಗೇನೆ ಇವತ್ತು ಎಕ್ಸಾಮ್ ಇತ್ತು ಅಂತ ತಿಂಡಿ ಏನು ಮಾಡಲಿಲ್ಲ, ಡೈರೆಕ್ಟಾಗಿ ಓದ್ಕೊಳ್ಳೋಕ್ಕೆ ಅಂತ ಕೂತ್ಕೊಂಡೆ. ನಮ್ಮ ಮನೆಯವರು ಪಾರ್ಸಲ್ ತಂದುಕೊಟ್ಟು ಅವರು ಕೆಲಸಕ್ಕೆ ಅಂತ ಹೊರಟರು. ನಾನು ಸ್ವಲ್ಪ ಹೊತ್ತು ಓದ್ಕೊಂಡು ಆಮೇಲೆ ಹೋಗಿ ತಿಂಡಿ ತಿನ್ಕೊಂಡು ಹಾಗೆ ಮತ್ತೆ ರಿವಿಷನ್ಗೆ ಅಂತ ಕೂತ್ಕೊಂಡೆ. ಅಷ್ಟರಲ್ಲಿ ನಮ್ಮ ಕುಳ್ಳಿ ಮೇಡಮ್ ಅವ್ರು ಬಂದರು. ಇನ್ನು ಅವಳು ಬಂದಿದ್ದಕ್ಕೆ ನಾನು ಹೋಗಿ ಪಟ್ ಅಂತ ರೆಡಿಯಾಗಿ ಬಂದು, ಇನ್ನು ಏನು ಮರ್ತೋ ID ಕಾರ್ಡು ಹಾಗೆ ಹಾಲ್ ಟಿಕೆಟ್ ಮರಿಬಾರ್ದು ಅಂತ ಫಸ್ಟೇ ಅದನ್ನು ಹಾಕ್ಕೊಂಡು ನಮ್ಮ ಕುಳ್ಳಿನ ಮತ್ತೆ ಕುಳ್ಳಿ ಅಂತ ರೇಗಿಸ್ಕೊಂಡು ಇಬ್ಬರನ್ನ ಸಿದ್ಧ ಸೆಂಟರ್ ಹತ್ರ ಹೊರಟ್ವಿ. ಇನ್ನು ಟೈಮ್ ಎಷ್ಟು ಫಾಸ್ಟ್ ಇದೆ ನೋಡಿ. ಈ ಸೆಮ್ ಅಂತೂ ಕಾಲೇಜ್ ಮುಗ್ದಿದ್ದು ಗೊತ್ತಿಲ್ಲ, ಹಾಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಿರೋದು ಗೊತ್ತಾಗ್ತಾ ಇಲ್ಲ, ಅಷ್ಟು ಫಾಸ್ಟ್ ಇದೆ. ಸೆಂಟರ್ ಹತ್ರ ಹೋದ್ಮೇಲೆ ನಾವು ಮಾಡೋ ಫಸ್ಟ್ ಕೆಲಸ ನಮ್ಮ ರೂಮ್ ನಂಬರ್ ಎಷ್ಟು ಅಂತ ನೋಡೋದು. ಅದಾದಮೇಲೆ ಸಂಧಿಗೆ ಒಂದಿಲ್ಲಿ ಓದ್ಕೊಂಡು ಕೂತಿರೋ ಫ್ರೆಂಡ್ಸ್ಗಳನ್ನ ಹೊಡಿಕೊಂಡು ಅವ್ರನ್ನ ಸ್ವಲ್ಪ ಕ್ಯಾತೆ ಮಾಡಿಕೊಂಡು, ಆಮೇಲೆ ಹಾಲ್ ಟಿಕೆಟ್ ಇಸ್ಕೊಳ್ಳೋಕ್ಕೆ ಪ್ರಸಾದ ಇಸ್ಕೊಳ್ಳೋ ರೇಂಜಿಗೆ ನಿಂತ್ಕೊಂಡು ಹೋಗಿ ಹಾಲ್ ಟಿಕೆಟ್ನ ಇಸ್ಕೊಂಡು ಬೆಲ್ ಆದ ತಕ್ಷಣ ಸೀದಾ ಎಕ್ಸಾಮ್ ಬರೆಯೋಕ್ಕೆ ಅಂತ ಒಳಗಡೆ ಹೊರಟು. ಎಕ್ಸಾಮ್ ಹಾಲಿಗೆ ಹೋದ್ಮೇಲೆ ಎಷ್ಟು ಬೇಗ 3 ಅವರ್ ಮುಗಿಯುತ್ತೆ ಅನ್ನೋದೇ ಗೊತ್ತಾಗಲಿಲ್ಲ. ಇನ್ನು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ನಮ್ಮ ಗ್ಯಾಂಗ್ ಜೊತೆ ಸ್ವಲ್ಪ ಮಾತಾಡಿಕೊಂಡು ಇನ್ನು ನಮ್ಮ ಕುಳ್ಳಿನ ಡೈರೆಕ್ಟಾಗಿ ಬಸ್ ಸ್ಟ್ಯಾಂಡ್ ಹತ್ರ ಡ್ರಾಪ್ ಮಾಡಿ, ಹೊಟ್ಟೆ ಸಿಕ್ತಿತ್ತು ಅಂತ ಫಸ್ಟ್ ಹೋಗಿ ಜ್ಯೂಸ್ನ ಕುಡ್ಕೊಂಡು ಆಮೇಲಿಂದ ಏನಾದರೂ ತಿನ್ನೋಣ ಅಂತ ಹೋಗಬೇಕಾದ್ರೆ ನನ್ನ ಇನ್ಸ್ಟಾಗ್ರಾಮ್ ವ್ಯೂವರ್ ಒಬ್ಬರು ನಮ್ಮ ಆ್ಯನಿವರ್ಸರಿ ಪ್ರಯುಕ್ತ ಈ ಎಂಬ್ರಾಯ್ಡರಿ ಹುಕ್ನ ಕಳಿಸ್ಕೊಟ್ಟಿದ್ರು. ಇನ್ನು ಅದನ್ನು ಮನೆಗೆ ಹೋಗಿ ಓಪನ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಹೊಟ್ಟೆ ಸಿಕ್ತು ಅಂತ ಅಲ್ಲೇ ಊಟ ಮಾಡ್ಕೊಂಡು ಮನೆಗೆ ಬಂದಮೇಲೆ ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ವಿ. ಮನೆ ಚೆನ್ನಾಗಿತ್ತು, ಹಾಗೆ ಡೀಟೇಲ್ ವರ್ಕಿಂಗ್ ಕೂಡ ಇತ್ತು. ನನಗಂತೂ ಸಖತ್ ಇಷ್ಟ ಆಯಿತು. ನಿಮಗೂ ಏನಾದರೂ ಯಾಡ್ ಬೇಕು ಅಂದರೆ ನಾನು ಅವ್ರ ಇನ್ಸ್ಟಾಗ್ರಾಮ್ ID-ನ ಮೆನ್ಷನ್ ಮಾಡಿರ್ತೀನಿ, ಹಾಗೆ ಟ್ಯಾಗ್ ಮಾಡಿರ್ತೀನಿ. ನೀವು ಹೋಗಿ ಡೈರೆಕ್ಟಾಗಿ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.